ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹಳ್ಳಿ ಕಡೆಗೆ ಸ್ವಾಗತ. ಇಂದು ಹುನಗುಂದ ತಾಲೂಕಿನ ಹಾವರಿಗೆ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಬೆಲ್ಲಿಗಳ ಗೋಲ್ಮಾಲ್ ಬಗ್ಗೆ ತಿಳಿದುಕೊಳ್ಳೋಣ. ಜನವರಿ 2022 ರಿಂದ ಸೆಪ್ಟೆಂಬರ್ 2023 ತನಕ ಹಾವರಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಎಸ್ವೈ ಬಲವಂತನವರ, ಡಿಜಿ ಹಿರೇಮಠ ಹಾಗೂ ಈಶ್ವರ ಹುದ್ದಾರಿ ಎಂಬುವರು ಕಾರ್ಯನಿರ್ವಹಿಸಿದ್ದಾರೆ. ಇಂದಾವರ ಗ್ರಾಮದ ಎಸ್ಸಿ ಎಸ್ಟಿ ಕಾಲೋನಿಯ ಬೋರ್ವೆಲ್ನಿಂದ ಮಲ್ಲಪ್ಪ ಡೊಳ್ಳಿನ ನೈರ್ಮಲೀಕರಣ ನಿರ್ವಹಣೆ ಹಾಗೂ ಫೇವರ್ಸ್ ಅಳವಡಿಕೆ ಎಂದು 2,03,040 ರೂಪಾಯಿ ಹಣ ಮೀಸಲಿಟ್ಟಿದ್ದಾರೆ. ಕೆಲವು ಬಿಲ್ ಕೂಡ ಕೊಟ್ಟಿದ್ದಾರೆ, ಆದರೆ ಅಲ್ಲಿ ಗಟಾರ ಕೂಡ ಇಲ್ಲ, ಹಾಗೆ ಅಲ್ಲಿ ಫೇವರ್ಸ್ ಕೂಡ ಅಳವಡಿಕೆಯಾಗಿಲ್ಲ. ಅದೇ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸುಮಾರು 4,30,000 ರೂಪಾಯಿ ವೆಚ್ಚ ಮಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿನ ಶೌಚಾಲಯ ಇನ್ನೂ ಕೂಡ ಪ್ರಾರಂಭಿಸಿಲ್ಲ. ಅವುಗಳ ಸ್ಥಿತಿ ನೀವೇ ನೋಡಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೇವೆಗಾಗಿ ವಿದ್ಯುತ್ ಶುಲ್ಕ ಭರಿಸಲು ಮೀಸಲಿಟ್ಟ ಹಣ ಶ್ರೀ ನಂದಿ ಎಂಟರ್ಪ್ರೈಸಸ್ ಗಣೇಶ ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನೈರ್ಮಲೀಕರಣಕ್ಕಾಗಿ ಬ್ಲೀಚಿಂಗ್ ಪೌಡರ್ ಮತ್ತು ಕೆಮಿಕಲ್ ಖರೀದಿಗೆ ಮೀಸಲಿಟ್ಟ ಹಣ ಶ್ರೀ ನಂದಿ ಎಂಟರ್ಪ್ರೈಸಸ್ ಗಣೇಶ ಎಲೆಕ್ಟ್ರಿಕಲ್ ಹೆಸರಿಗೆ ಬಿಲ್ ಮಾಡಿದ್ದಾರೆ. ನೈರ್ಮಲೀಕರಣಕ್ಕಾಗಿ ಈ ಅಂಗಡಿಯಲ್ಲಿ ಏನು ಖರೀದಿ ಮಾಡಬಹುದು? ಹಾವರಿಗೆ, ಕಮಲದಿನ್ನಿ, ಕೌಜಗನೂರು, ಇಂದುವಾರ, ಅನಪಕಟ್ಟಿ, ಲವಳಸರ ಹಾಗೂ ಒಡಿಯಾಗೋನಾಳ ಗ್ರಾಮದ ಸ್ವಚ್ಛತಾಗಾರ ಸಿಬ್ಬಂದಿಗಳ ಸೇವೆಗಾಗಿ ಮೀಸಲಿಟ್ಟ ಹಣ ವೆಂಕಟೇಶ್ವರ ಎಲೆಕ್ಟ್ರಿಕಲ್ ವರ್ಕ್ಸ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟ್ರೇಡರ್ಸ್ ಶ್ರೀ ನಂದಿ ಎಂಟರ್ಪ್ರೈಸಸ್ ಗಣೇಶ ಎಲೆಕ್ಟ್ರಿಕಲ್ ಎಂಟರ್ಪ್ರೈಸಸ್ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಸಿಬ್ಬಂದಿಗೆ ಮೀಸಲಿಟ್ಟ ಹಣ ಈ ಅಂಗಡಿಗಳಿಗೆ ಬಿಲ್ ಯಾಕೆ ಮಾಡಿದ್ದಾರೆ ತಿಳಿಯದಾಗಿದೆ. ಎಲ್ಲ ಬಿಲ್ಗಳನ್ನು ಮೇಲಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎನ್ನುವ ನಂಬಿಕೆಯೊಂದಿಗೆ ಮತ್ತೆ ಸಿಗೋಣ ಮುಂದಿನ ಪಂಚಾಯತ್ನೊಂದಿಗೆ. ನಮಸ್ಕಾರ.